ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾರತ ಸಂವಿಧಾನದಲ್ಲಿ ಬರೆದಂಥ ಮೂಲಭೂತ ಕರ್ತವ್ಯಗಳ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಮತ್ತು ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ಬನ್ನಿ ಈಗ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ಕೊಂಡು ನೋಡೋಣ. ಇದನ್ನು ಅತಿ ಹೆಚ್ಚು ಬಾರಿ ಕೇಳಿರುವಂಥ ಕ್ವಶನ್ಸ್ ಇವು. ಪ್ರಶ್ನೆ ಸಂಖ್ಯೆ 1, ಈ ಕೆಳಗಿನ ಯಾವ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದು ಅಂತ ಕೇಳಿದ್ದಾರೆ. PC 2010 ಆಗಿರುವಂಥ ಕ್ವಶನ್ಸ್ ಇದು. ಸರಿಯಾದ ಉತ್ತರ ಆಪ್ಷನ್ ಸಿ 51A ನೋಡಿ, 51A. ಪ್ರಶ್ನೆ ಸಂಖ್ಯೆ 2, ಸಂವಿಧಾನದ ಭಾಗ 4A ಈ ಕೆಳಗಿನವುಗಳಲ್ಲಿ ಯಾವುದನ್ನು ಅನುಶಾಸನಗೊಳಿಸುತ್ತದೆ ಅಂತ ಕೇಳಿದ್ದಾರೆ. PSI 2018 ಆಗಿರುವಂಥ ಕ್ವಶನ್ನು. ಸರಿಯಾದ ಉತ್ತರ ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು. ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ ನೋಡಿ. PC 2018 ಕೇಳಿರುವಂಥ ಕ್ವಶನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರೀಯ ಮಹತ್ವವೆಂದು ಘೋಷಿಸಲ್ಪಟ್ಟಿರುವ ಕಲಾತ್ಮಕ ಅಥವಾ ಐತಿಹಾಸಿಕ ಆಸಕ್ತಿಯ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಸಂರಕ್ಷಿಸುವುದು. ಪ್ರಶ್ನೆ ಸಂಖ್ಯೆ 4, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯವಲ್ಲ. PSI 2017 ಆಗಿರುವಂಥ ಕ್ವಶನ್ನು. ಸರಿಯಾದ ಉತ್ತರ ಆಪ್ಷನ್ ಎ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡುವುದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5, ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ 2002 ಮೂಲಕ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೂಲಭೂತ ಕರ್ತವ್ಯವಾಗಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. CDS 2016 ಕೇಳುವಂಥ ಕ್ವಶನ್ನು. ಸರಿಯಾದ ಉತ್ತರ ಆಪ್ಷನ್ ಬಿ 6 ರಿಂದ 14 ವರ್ಷದೊಳಗಿನ ತನ್ನ ಮಗುವಿಗೆ ಶಿಕ್ಷಣಕ್ಕಾಗಿ ಅವಕಾಶಗಳನ್ನು ಒದಗಿಸುವುದು ನೋಡಿ. ಆಪ್ಷನ್ ಬಿ ಸರಿಯಾದ ಉತ್ತರ. 6 ರಿಂದ 14 ವರ್ಷದೊಳಗಿನ ತನ್ನ ಮಗುವಿಗೆ ಶಿಕ್ಷಣಕ್ಕಾಗಿ ಅವಕಾಶಗಳನ್ನು ಒದಗಿಸುವುದು. ಪ್ರಶ್ನೆ ಸಂಖ್ಯೆ 6, ಭಾರತೀಯ ಸಂವಿಧಾನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಾಗಿ ದಾಖಲಾಗಿಲ್ಲ. PSI 2016 ಕೇಳುವಂಥ ಕ್ವಶನ್ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು. ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು ಸರಿಯಾದ ಉತ್ತರ. ಈಗ ನೋಡಿ, ಅದಾಯ್ತಲ್ಲ, ಮೂಲಭೂತ ಕರ್ತವ್ಯಗಳಾಯ್ತಲ್ಲ. ಈಗ ಸಂವಿಧಾನದ ಮೂಲ ಸಂರಚನೆಯ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿದಂಥ ಕ್ವಶನ್ಸ್ ನೋಡೋಣ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 1, ಭಾರತೀಯ ಸಂವಿಧಾನದ ಮೂಲ ಸಂರಚನಾ ಸಿದ್ಧಾಂತವನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರಕರಣದಲ್ಲಿ ನಿರೂಪಿಸಲಾಯಿತು ಅಂತ ಕೇಳಿದ್ದಾರೆ ನೋಡಿ. SD 2011 ಕೇಳುವಂಥ ಕ್ವಶನು. ಸರಿಯಾದ ಉತ್ತರ ಆಪ್ಷನ್ ಎ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ನೋಡಿ. ಆಪ್ಷನ್ ಎ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ಪ್ರಶ್ನೆ ಸಂಖ್ಯೆ 2, ಸಂವಿಧಾನದ ಭಾಗ 3ರಲ್ಲಿ ಕಂಡುಬರುವ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಎಂದು ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿದೆ. KS 2010 ಕೇಳುವಂಥ ಕ್ವಶನ್ನು. ಸರಿಯಾದ ಉತ್ತರ ಆಪ್ಷನ್ ಎ ಗೋಲಕ್ನಾಥ್ ವಿರುದ್ಧ ಪಂಜಾಬ್ ರಾಜ್ಯ ನೋಡಿ. ಗೋಲಕ್ನಾಥ್ ವಿರುದ್ಧ ಪಂಜಾಬ್ ರಾಜ್ಯ 1967. ಪ್ರಶ್ನೆ ಸಂಖ್ಯೆ 3, ಸಂಸತ್ತಿಗೆ ಅಪರಿಮಿತ ತಿದ್ದುಪಡಿ ಅಧಿಕಾರ ನೀಡಿ ನ್ಯಾಯಾಂಗದ ವಿಮರ್ಶೆಯನ್ನು ನಿರಾಕರಿಸುವಂತೆ ವಿಧಿ 368ಕ್ಕೆ ಮಾಡಲಾಗಿದ್ದ ತಿದ್ದುಪಡಿಗಳನ್ನು 1980ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ರದ್ದುಗೊಳಿಸಿತು. ಈ ಪ್ರಕರಣವು ಯಾವ ಹೆಸರಿನಿಂದ ಜನಪ್ರಿಯವಾಗಿದೆ ಅಂತ ಕೇಳಿದ್ದಾರೆ ನೋಡಿ. KS 2018 ಆಗಿರುವಂಥ ಕ್ವಶನ್ನು. ಸರಿಯಾದ ಉತ್ತರ ಆಪ್ಷನ್ ಬಿ ಮಿನರ್ವಾ ಮಿಲ್ಸ್ ಪ್ರಕರಣ ನೋಡಿ. ಮಿನರ್ವಾ ಮಿಲ್ಸ್ ಪ್ರಕರಣ. ಪ್ರಶ್ನೆ ಸಂಖ್ಯೆ 4, ಮೂಲ ಸಂರಚನಾ ಸಿದ್ಧಾಂತದ ಸಂದರ್ಭದಲ್ಲಿ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ನೋಡಿ. ಮೂಲ ಸಂರಚನಾ ಸಿದ್ಧಾಂತದ ಸಂದರ್ಭದಲ್ಲಿ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. KS 2012 ಕೇಳುವಂಥ ಕ್ವಶನು ನೋಡ್ರಿ. ಈಗ ಓದ್ಕೊಂಡು ಹೋಗ್ತೀನಿ. ಆಪ್ಷನ್ 1, ಮೂಲ ರಚನಾ ಸಿದ್ಧಾಂತವನ್ನು ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಸಂವಿಧಾನದ ಕೆಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ 368 ಅಡಿಯಲ್ಲಿನ ತಿದ್ದುಪಡಿ ಅಧಿಕಾರದಿಂದ ಮಾರ್ಪಾಡು ಮಾಡಲಾಗದು. 3ನೇದು, ಸಂವಿಧಾನದ ಎಲ್ಲ ಒಪ್ಪಂದಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಮತ್ತು ಅಂತಹ ತಿದ್ದುಪಡಿಗೆ ನ್ಯಾಯಾಂಗ ಪರಿಶೀಲನೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ. 4ನೇದು, ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಗೋಲಕ್ನಾಥ್ ಪ್ರಕರಣದಲ್ಲಿ ಪಟ್ಟಿ ಮಾಡಿದೆ ನೋಡಿ. ಮೇಲಿನ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದ್ದಾರೆ ನೋಡಿ. ಯಾವ ಹೇಳಿಕೆಗಳು ಸರಿ? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 2 ಮಾತ್ರ ಸರಿ ನೋಡಿ. 2 ಮಾತ್ರ ಸರಿ ನೋಡಿ. 2 ಯಾವುದು ಗೊತ್ತಾ? ಇದು ನೋಡಿ, ಸಂವಿಧಾನದ ಕೆಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ 368 ಅಡಿಯಲ್ಲಿನ ತಿದ್ದುಪಡಿ ಅಧಿಕಾರದಿಂದ ಮಾರ್ಪಾಡು ಮಾಡಲಾಗುವುದು. ಅದು ಮಾತ್ರ ಸರಿಯಾಗಿದೆ, ಉಳಿದಿದ್ದೆಲ್ಲ ತಪ್ಪಾಗಿದೆ ನೋಡಿ. ಪ್ರಶ್ನೆ ಸಂಖ್ಯೆ 5, ಸಂವಿಧಾನದ ಯಾವ ಅಂಶವು ಮೂಲಭೂತವಾದುದು ಎಂಬುದನ್ನು ಪ್ರತಿ ಪ್ರಕರಣದ ಸನ್ನಿವೇಶಕ್ಕೆ ಅನುಗುಣವಾಗಿ ನ್ಯಾಯಾಲಯವೇ ನಿರ್ಧರಿಸುತ್ತದೆ ಎಂದು ಯಾವ ಪ್ರಕರಣದಲ್ಲಿ ಹೇಳಲಾಯಿತು ಅಂತ ಕೇಳಿದ್ದಾರೆ.
SDA 2017ರಲ್ಲಿ ಕೇಳಿರುವಂಥ ಕ್ವಶನ್ನು. ಸರಿಯಾದ ಉತ್ತರ ಆಪ್ಷನ್ ಬಿ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ನೋಡಿ, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ಪ್ರಶ್ನೆ ಸಂಖ್ಯೆ 6, ಮೂಲಭೂತ ಹಕ್ಕುಗಳನ್ನು ವಿಧಿ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಲಾಗದು ಎಂದು ಸರ್ವೋಚ್ಚ ನ್ಯಾಯಾಲಯವು ಯಾವ ಮೊಕದ್ದಮೆಯಲ್ಲಿ ಪ್ರತಿಪಾದಿಸಿತು ಅಂತ ಕೇಳಿದ್ದಾರೆ. KS 2020ರಲ್ಲಿ ಕೇಳಿರುವಂಥ ಕ್ವಶನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ, ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ. ನೋಡಿ, ಇವತ್ತಿಗೆ ಕ್ವಶನ್ ಪೇಪರ್ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಒಂದು ಬರೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಮತ್ತೇನಾದರೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.